ಎಚ್.ಕೆ. ಪಾಟೀಲರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಬಿಬಿ ಅಸೂಟಿ ಸರ್ಕಾರಕ್ಕೆ ಆಗ್ರಹ. ನಮ್ಮ ಜಿಲ್ಲೆಯ ಹಾಗೂ ನಮ್ಮ ಮತಕ್ಷೇತ್ರದ ಪ್ರತಿಷ್ಠಿತ ಮಾಜಿ ಸಚಿವರಾದ ಎಚ್.ಕೆ. ಪಾಟೀಲರಿಗೆ ಮೊದಲನೇ ಹಂತದ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡದಿರುವುದು ನಮಗೆ ಆಶ್ಚರ್ಯ ಹಾಗೂ ನೋವು ಉಂಟುಮಾಡಿದೆ. ಸರ್ಕಾರದ ಈ ತೀರ್ಮಾನ ನಮ್ಮನ್ನೆಲ್ಲ ಕೆರಳಿಸುವಂತೆ ಮಾಡಿದೆ. ಯಾವುದೇ ಖಾತೆ ನೀಡಿದರೂ ಒಳ್ಳೆಯ ರೀತಿಯಲ್ಲಿ ನಿಭಾಯಿಸಿ ಕುಡಿಯುವ ನೀರಿನ ಹರಿಕಾರ ಅಂತಲೇ ಹೆಸರು ಪಡೆದ ಅವರಿಗೆ ಎರಡನೇ ಹಂತದಲ್ಲಿ ಸ್ಥಾನ ನೀಡಬೇಕು ಎಂದು ದಿನಾಂಕ 16 ಜೂನ್ ರಂದು ಕಾಟನ್ ಸೆಲ್ ಸೊಸೈಟಿಯಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮುಳಗುಂದ ನಾಕಾವರೆಗೆ ಶಾಂತಿಯುತ ಪ್ರತಿಭಟನೆ ಸಾವಿರಾರು ಕಾರ್ಯಕರ್ತರು ಸೇರಿ ನಡೆಸಲಿದ್ದೇವೆ ಎಂದು ಬಿಬಿ ಅಸೂಟಿ ತಿಳಿಸಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ರವಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿ, ಕಾಂಗ್ರೆಸ್ ಕಾರ್ಯಕರ್ತರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ಎಂದು ಕಾರ್ಯಕರ್ತರಿಗೆ ಕರೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಗುರಣ್ಣ ಬಳಗಾನೂರ, ಎಂಸಿ ಶೇಖ್, ಅನಿಲ ಗರಗ, ನೀಲಮ್ಮ ಬೋಳನವರ ಮುಂತಾದವರು ಉಪಸ್ಥಿತರಿದ್ದರು. ನಾವು ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಯನ್ನ ಅಂತಂದ್ರ ನಮ್ಮ ನೆಚ್ಚಿನ ನಾಯಕರು, ರಾಜ್ಯ ಕಂಡ ಅಪರೂಪದ ರಾಜಕಾರಣಿ ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಸಾಹೇಬರು ಮೊನ್ನೆ ನಡೆದಂತ ಮೊದಲನೆಯ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಅವರನ್ನ ಸಂಪುಟದಲ್ಲಿ ಸೇರಿಸಿಕೊಳ್ಳದೆ ಇರೋದನ್ನ ಖಂಡಿಸಿ ನಾವು ದಿನಾಂಕ 16/6/2026 ಮುಂಜಾನೆ 11 ಗಂಟೆಗೆ ಎಚ್.ಕೆ. ಪಾಟೀಲ್ ಅವರ ಅಭಿಮಾನಿ ಬಳಗದಿಂದ ಕಾಟನ್ ಸೇಲ್ಸ್ ನಮ್ದು 11 ಗಂಟೆಗೆ ಪ್ರಾರಂಭವಾಗಿ ಭೂಮರಟ್ಟಿ ಸರ್ಕಲ್ ಮಾರ್ಗವಾಗಿ, ಮಹಾತ್ಮ ಗಾಂಧೀಜಿ ಸರ್ಕಲ್ ಮಾರ್ಗವಾಗಿ, ಮೈದರ್ಕರ್ ಸರ್ಕಲ್ ಮಾರ್ಗವಾಗಿ, ತಾಂಗಾಕೋಟ್ ಮಾರ್ಗವಾಗಿ, ಬಸವೇಶ್ವರ ಸರ್ಕಲ್ ಮಾರ್ಗವಾಗಿ, ಪಂಚರಂಗದ ಮಾರ್ಗವಾಗಿ, ಜೋಡಮಾರುತಿ ದೇವಸ್ಥಾನದ ಮಾರ್ಗವಾಗಿ ಮುಳುಗುಂದ ಆಟವನ್ನು ತಲುಪಿ ಅಲ್ಲಿ ಎಚ್.ಕೆ. ಪಾಟೀಲ್ ಅವರ ಸಾವಿರಾರು ಅಭಿಮಾನಿಗಳು, ನಮ್ಮ ಗುರಿ 20,000 ಜನ ಕೂಡಬೇಕಂತೇಳಿ ನಾವು ಎಲ್ಲರೂ ಅಭಿಮಾನಿಗಳು ಕೂಡಿ ಒಂದು ಗುರಿ ಇಟ್ಟುಕೊಂಡಿದ್ದೇವೆ. ಅವತ್ತು ದಿವಸ ಪಾದಯಾತ್ರೆ ಮುಖಾಂತರ ಎಚ್.ಕೆ. ಪಾಟೀಲ್ ಅವರನ್ನ ಮುಂದಿನ ಸಚಿವ ಸಂಪುಟದಲ್ಲಿ ಆದ್ರೂ ಅವ್ರನ್ನ ಸೇರಿಸಿಕೊಳ್ಬೇಕು. ಅವರು ಈ ರಾಜ್ಯ ಕಂಡಂತ ಒಬ್ಬ ದಕ್ಷ, ಪ್ರಾಮಾಣಿಕ, ಸಚ್ಚಾರಿತ್ರವಂತ ಹಾಗೂ ನಾಡ ಕಂಡ ಅಪರೂಪದ ರಾಜಕಾರಣಿ. ಎಚ್.ಕೆ. ಪಾಟೀಲ್ ಅವರಿಗೆ ಸಚಿವ ಸ್ಥಾನದ ಅವಶ್ಯಕತೆ ಇಲ್ಲ, ಆದ್ರೆ ಅವರು ಸಚಿವರಾಗೋದು ರಾಜ್ಯಕ್ಕೆ ಬಹಳ ಅವಶ್ಯಕತೆ ಐತಿ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ 13 ಜನ ಏನು ಪ್ರಮಾಣ ಸ್ವೀಕಾರ ಮಾಡಿದರು. ಅವತ್ತು ನಮ್ಮೆಲ್ಲರ ಸಮರ್ಥ ನಾಯಕರಾದ ಸನ್ಮಾನ್ಯ ಎಚ್.ಕೆ. ಪಾಟೀಲ್ರನ್ನ ಆ ಪಟ್ಟಿಯೊಳಗೆ ಬಿಟ್ಟದ್ದು ನೋಡಿ ನನಗೆ ಬಹಳ ಆಶ್ಚರ್ಯ ಆಯ್ತು. ಸೇವಾ ಹಿರಿತನ 1986ರಿಂದ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಂಡು ಕಾಂಗ್ರೆಸ್ ಪಕ್ಷವನ್ನ ಕಳೆದ 40 ವರ್ಷಗಳಿಂದ ಅತ್ಯಂತ ಸಕ್ರಿಯವಾಗಿ ಪಕ್ಷದ ಸಂಘಟನೆಯನ್ನ ಮಾಡಿ ಅನೇಕ ಹುದ್ದೆಗಳನ್ನು ನಿಭಾಯಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರತಿಷ್ಠೆ ಹೆಚ್ಚಾಗಲಿಕ್ಕೆ ಅವಿರುದ್ಧವಾಗಿ ಶ್ರಮಿಸಿದಂಥ ನಮ್ಮ ಒಬ್ಬ ಪ್ರಾಮಾಣಿಕ ಸಮರ್ಥ ನಾಯಕನಿಗೆ ಅವರು ಏನು ನಿರಾಕರಣೆ ಮಾಡಿ ಪ್ರಥಮ ಆದ್ಯತೆ ಒಳಗನೆ ನಮ್ಮ ಎಚ್.ಕೆ. ಪಾಟೀಲ್ರಿಗೆ ಆ ಒಂದು ಸಚಿವ ಸ್ಥಾನವನ್ನ ಕೊಡಬೇಕಾಗಿತ್ತು. ನನಗೆ ಬಹಳ ಆಶ್ಚರ್ಯ ಆಗ್ತದೆ ಅದನ್ನು ನೋಡಿ. ಆದ್ದರಿಂದ ನಾವು ಇಂಥ ಒಬ್ಬ ದಕ್ಷ ಪ್ರಾಮಾಣಿಕ ಸೇವೆ ಅವ್ರಿಗೆ ಯಾವುದೇ ಒಂದು ಕೆಲಸ ಕೊಟ್ಟರು ಸಹಿತ ಅಷ್ಟ ದಕ್ಷತೆಯಿಂದ ಮಾಡಿದಂತ ಉದಾಹರಣೆ ನಮ್ಮ ರಾಜ್ಯದೊಳಗದ. 1993 ಪ್ರಥಮ ಬಾರಿಗೆ ಮೊಯ್ಲಿ ಸರ್ಕಾರದೊಳಗ ಅವರು ಟೆಕ್ಸ್ಟೈಲ್ ಮಂತ್ರಿ ಆದಾಗ, ಪ್ರಥಮವಾಗಿ ಮಂತ್ರಿ ಸ್ಥಾನ ಪಡೆದಾಗ ನಮ್ಮ ಗದಗಿಗೆ ವಿಶೇಷವಾಗಿ ಗದಗಿ KHDCಯನ್ನು ಸ್ಥಾಪನೆ ಮಾಡಿ ಬಡ ನೇಕಾರರಿಗೆ ಅನುಕೂಲ ಅಂದ್ರೆ ಬಹಳ ಸಹಾಯವನ್ನ ಗದಗ, ಬಳಿಯದಗುಡ್ಡ, ಈ ಬಿಜಾಪುರ ಜಿಲ್ಲಾ ಎಲ್ಲ ಇಡೀ ರಾಜ್ಯಾದ್ಯಂತ ನೇಕಾರರಿಗೆ ಅನುಕೂಲ ಮಾಡಿಕೊಟ್ಟದ್ದು ನಾವು ನೋಡ್ತೀವಿ. ಮುಂದೆ ಸನ್ಮಾನ್ಯ ಎಸ್ ಎಂ ಕೃಷ್ಣರವರ ಸರ್ಕಾರದೊಳಗೆ ನೀರಾವರಿ ಮಂತ್ರಿಯಾಗಿ ನಮ್ಮ ಭಾಗದ ಅತ್ಯಂತ ದೊಡ್ಡ ಜಲಸಂಪನ್ಮೂಲ ಕೃಷ್ಣಾ ನದಿ, ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟು ಇವತ್ತು ಬಿಜಾಪುರ, ಬಾಗಲಕೋಟೆ, ಗುಲ್ಬರ್ಗ ಜಿಲ್ಲಾದವರು
ಎಚ್ ಕೆ ಪಾಟೀಲ್ ಸಾಹೇಬರನ್ನ ಇವತ್ತಿಗೂ ಕೂಡ ಅವರು ಮಾಡಿದ ಕೆಲಸಕ್ಕೆ ಅವರ ಸ್ಮರಣೆಯನ್ನ ಮಾಡ್ಕೊತಾರೆ. ಅಂತ ಒಂದು ಕೆಲಸವನ್ನ, ದೊಡ್ಡ ಕೆಲಸ, ಅಪರ ಕೃಷ್ಣ 519 ಮೀಟರ್ ಏನು ಅಪರ ಕೃಷ್ಣ ಪ್ರಾಜೆಕ್ಟ್ ಮಾಡಿದ್ರು